ನಮಸ್ತೆ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಪ್ರತಿ ವರ್ಷವೂ ಗ್ರಹಣ ಸಂಭವಿಸ್ತಾ ಇರುತ್ತೆ. ಆದರೂ ಜನರಿಗೆ ಗ್ರಹಣ ಅಂದ್ರೆ ಏನೋ ಭಯ, ಆತಂಕ. ಗ್ರಹಣ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದು ವಿಶೇಷ. 2026ರ ಮಾರ್ಚ್ 3ರಂದು ಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ದಿನ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದು ನಿಲ್ಲುತ್ತೆ. ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಬಂದು ಸೂರ್ಯನ ಬೆಳಕನ್ನ ತಡೆಯಲಿದ್ದು, ಅದರ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಇದರ ಪರಿಣಾಮವಾಗಿ ಚಂದ್ರನು ಕೆಲಕಾಲ ಕತ್ತಲಾಗಿ ಕಾಣಿಸಿಕೊಳ್ಳಲಿದ್ದು, ನಂತರ ಕೆಂಪು ಬಣ್ಣದಲ್ಲಿ ಹೊಳೆಯಲಿದ್ದಾನೆ. ಈ ಕಾರಣದಿಂದನೇ ಇದನ್ನ ರಕ್ತಚಂದ್ರ ಅಂತ ಕರೀತಾರೆ. ಭಾರತೀಯ ಕಾಲಮಾನದ ಪ್ರಕಾರ 2026ರ ಮಾರ್ಚ್ 3ರಂದು ಭಾಗಶಃ ಗ್ರಹಣ ಮಧ್ಯಾಹ್ನ ಸುಮಾರು 3:20 ಗಂಟೆಗೆ ಪ್ರಾರಂಭವಾಗುತ್ತೆ. ಗರಿಷ್ಠ ಹಂತ ಸಂಜೆ ಸುಮಾರು 5:04 ಗಂಟೆಗೆ ಸಂಭವಿಸುತ್ತೆ. ಸಂಪೂರ್ಣ ಗ್ರಹಣ ಸಂಜೆ ಸುಮಾರು 6:47 ಗಂಟೆಗೆ ಮುಕ್ತಾಯವಾಗಲಿದೆ. ಭಾರತದ ಕೆಲವು ಭಾಗಗಳಲ್ಲಿ ಚಂದ್ರೋದಯ ಸಮಯದಲ್ಲಿ ಗ್ರಹಣದ ಕೊನೆಯ ಹಂತ ಮಾತ್ರ ಗೋಚರಿಸಬಹುದು. ಅದ್ಭುತ ದೃಶ್ಯ ಅಂತೂ ನೋಡೋಕ್ ಸಿಗುತ್ತೆ. ಭಾರತೀಯ ಸಂಪ್ರದಾಯದಲ್ಲಿ ಚಂದ್ರಗ್ರಹಣಕ್ಕೆ ಧಾರ್ಮಿಕ ಮಹತ್ವ ಇದೆ. ಗ್ರಹಣಕ್ಕೂ ಮುನ್ನ ಕೆಲವರು ಊಟವನ್ನ ಮುಗಿಸ್ತಾರೆ, ಕೆಲವರು ಉಪವಾಸವನ್ನ ಇರ್ತಾರೆ. ಗ್ರಹಣದ ಸಮಯದಲ್ಲಿ ದೇವರ ನಾಮಸ್ಮರಣೆ, ಮಂತ್ರಪಠಣ ಮತ್ತು ಪ್ರಾರ್ಥನೆ ಮಾಡ್ತಾರೆ. ಹೊಸ ಕಾರ್ಯಗಳನ್ನ ಆರಂಭಿಸೋದಿಲ್ಲ. ಗ್ರಹಣದ ನಂತರ ಸ್ನಾನ ಮಾಡೋದು ಸಾಮಾನ್ಯ ಆಚರಣೆ. ದೇವರಿಗೆ ಪೂಜೆ ಸಲ್ಲಿಸೋದು, ಮನೆ ಸ್ವಚ್ಛಗೊಳಿಸೋದು ಹಾಗೂ ದಾನ ಧರ್ಮ ಮಾಡೋದು ರೂಢಿಯಲ್ಲಿದೆ. ಇನ್ನು ಗರ್ಭಿಣಿಯರು ಜಾಗೃತೆ ವಹಿಸಬೇಕು ಅಂತ ಹೇಳ್ತಾರೆ. ಆದ್ರೆ ವೈಜ್ಞಾನಿಕವಾಗಿ ಯಾವುದೇ ಭಯ ಪಡೋ ಅಗತ್ಯ ಅಂತೂ ಇಲ್ಲ. ವಿಜ್ಞಾನ ಪ್ರಕಾರ ಚಂದ್ರಗ್ರಹಣ ಸಹಜ ಪ್ರಕ್ರಿಯೆ. ಇದು ಭೂಮಿ ಮತ್ತು ಚಂದ್ರನ ಚಲನೆಯ ಪರಿಣಾಮ ಮಾತ್ರ. ಚಂದ್ರಗ್ರಹಣವನ್ನ ಕಣ್ಣಾರೆ ನೋಡುವುದು ಸುರಕ್ಷಿತವಾಗಿದೆ. ಸೂರ್ಯಗ್ರಹಣದಂತೆ ಸ್ಪೆಷಲ್ ಗ್ಲಾಸ್ ಅಗತ್ಯವಿರೋದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಮತ್ತು ವಿಜ್ಞಾನ ಆಸಕ್ತರಿಗೆ ಅಧ್ಯಯನದ ಒಂದೊಳ್ಳೆ ಅವಕಾಶ. ಒಟ್ನಲ್ಲಿ 2026ರ ಮಾರ್ಚ್ 3ರ ಚಂದ್ರಗ್ರಹಣವು ಧಾರ್ಮಿಕ ಹಾಗೂ ವೈಜ್ಞಾನಿಕವಾಗಿ ಮಹತ್ವ ಹೊಂದಿದೆ. ಸಂಪ್ರದಾಯದಂತೆ ಕೆಲವರು ಆಚರಣೆಗಳನ್ನು ಪಾಲಿಸಿದರೆ, ಮತ್ತೊಂದೆಡೆ ವಿಜ್ಞಾನ ಆಸಕ್ತರು ಪ್ರಕೃತಿಯ ಈ ಅದ್ಭುತವನ್ನ ಆನಂದಿಸಲಿದ್ದಾರೆ.